ಎವ್ರಿವನ್, ನಾನಿವತ್ತು ವರ್ಜಿನ್ ಮೊಜಿಟೊ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂತ ಹೇಳಿದ್ರೆ, ಒಂದು ಸೋಡಾ ಬೇಕು, ಮತ್ತು 4 ಜಸ್ಟ್ ಲೆಮನ್ ಪೀಸಸ್ ಬೇಕು, ಮತ್ತು ನಿಮ್ಮ ಇಷ್ಟ ಆಪ್ಷನು ಕೊರಿಯಾಂಡರ್ ಲೀವ್ಸ್ ಆದರೂ ಹಾಕೋಬೋದು, ಮಿಂಟ್ ಆದರೂ ಹಾಕ್ಬೋದು. ಮಿಂಟ್ ಹಾಕೋದು ಜಾಸ್ತಿ ಟೇಸ್ಟ್ ಇರುತ್ತೆ, ಬಟ್ ನಾನೊಂದು ಚೇಂಜ್ ಇರಲಿ ಅಂತ ನಾನು ಕೊರಿಯಾಂಡರ್ ಲೀವ್ಸ್ ಹಾಕ್ತಾಯಿದ್ದೀನಿ. ಮತ್ತು 2 ಸ್ಪೂನ್ಸ್ ಆಫ್ ಶುಗರ್ ಬೇಕು, ಮತ್ತು 1 ಸ್ಪೂನ್ ಆಫ್ ಲೆಮನ್ ಬೇಕು. ಇದು ಲಾಸ್ಟಲ್ಲಿ ಐಸ್ ಕ್ಯೂಬ್ಸ್ ಬೇಕಾಗುತ್ತೆ, ಮತ್ತು ಅದಕ್ಕೆ ಸ್ವಲ್ಪ ಪಿಂಚ್ ಆಫ್ ಸಾಲ್ಟು ಬೇಕಾಗುತ್ತೆ. ನಾನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ನೋಡಿ, ನಾನು 4 ಜಸ್ಟ್ ಹೇಳಿದ್ನಲ್ಲ ಪೀಸಸ್, ಆ ಪೀಸಸ್ ಲೆಮನ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕೋರಿಯಾಂಡರ್ ಹಾಕೊಂಡು ಕೊತ್ತಂಬರಿ ಒಂದು ಸ್ವಲ್ಪ ಹಾಕ್ಕೊತಾ, ನಿಮಗೆ ಬೇಕಾದರೆ ಪುದೀನ ಹಾಕ್ಕೊಳ್ಬೋದು. ಅದನ್ನು ಇವಾಗ ಲೈಟಾಗಿ ನಾವು ಎಲ್ಲ ಸೇರಿ ಒಂಚೂರು ಕ್ರಷ್ ಮಾಡಬೇಕು, ಏಕೆಂದರೆ ಅದು ಗ್ಲಾಸ್ ಆಗಿರೋದ್ರಿಂದ ಹೊಡೆದೋಗ್ಬಿಡುತ್ತೆ. ಲೈಟಾಗಿ ಅಡ್ಜಸ್ಟ್ ಆಗಿರೋದನ್ನ ಸುಮ್ಮನೆ ಕ್ರಷ್ ಮಾಡಬೇಕು ಅಷ್ಟೇ ನಾವು ಅದನ್ನು. ನೋಡಿ, ಈಗ ಅದು ಗಾಜಿನ ಗ್ಲಾಸ್ ಆಗಿರೋದ್ರಿಂದ ಅದ್ರಲ್ಲಿ ಕ್ರಷ್ ಮಾಡಿದ ಗ್ಲಾಸ್ ಹೊಡೆದೋಗುತ್ತೆ, ಸೇಫ್ಟಿ ಇರಲ್ಲ. ಹಾಗಾಗಿ ಆ ಜಸ್ಟ್ಗಳನ್ನೆಲ್ಲ ಒಂದು ಗ್ಲಾಸಿಗೆ ಹಾಕ್ಕೊಂಡು ನೀವು ಕ್ರಷ್ ಮಾಡಿ ಅದಕ್ಕೆ ವಾಪಸ್ ಹಾಕಿ. ಈ ಸ್ಪೂನಲ್ಲಿ ಮಾಡಿಕೊಂಡ್ರೆ ಸಾಕಾಗುತ್ತೆ, ಅದಕ್ಕೆ ಕುಟಾಣಿ ಅಂಥದ್ದೆಲ್ಲ ಏನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ನೋಡ್ಕೊಳ್ಳಿ, ಕ್ರಷ್ ಮಾಡ್ತೀವಿ ನೋಡಿ, ಈ ರೀತಿ ಕ್ರಷ್ ಮಾಡ್ಕೋಬೇಕಾಗತ್ತೆ. ನೋಡಿ, ಲೆಮನ್ ಪೀಸಸ್ಸು ಮತ್ತು ಕೊತ್ತಂಬರಿ ಸೊಪ್ಪು ಯಾವ ಥರ ಕ್ರಷ್ ಮಾಡಿ ಹಾಕಿದ್ದೀನಿ ಅಂತ. ಈ ಮುಂದಿನ ಪ್ರಾಸೆಸ್ ಹೇಳ್ತೀನಿ. ಈಗ ನೋಡಿ, ಈಗ 2 ಟೇಬಲ್ ಸ್ಪೂನ್ ಆಫ್ ಸಕ್ಕರೆ ಹಾಕ್ತಾಯಿದ್ದೀನಿ, 2 ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ. ನೀವು ಪೌಡರ್ಡ್ ಆದರೂ ಯೂಸ್ ಮಾಡ್ಬೋದು, ಕ್ರಿಸ್ಟಲ್ಸ್ ಆದರೂ. ನಾನು ಸದ್ಯಕ್ಕೆ ಪೌಡರ್ ಮಾಡ್ಕೊಂಡಿಲ್ಲ, ಇದೇ ರೀತಿ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಸಿಹಿಗೆ ಎಷ್ಟು ಬೇಕೋ ಆ ರೀತಿ ಹಾಕ್ಕೊಳ್ಳಿ. ನೋಡಿ, ಪಿಂಚ್ ಆಫ್ ಸಾಲ್ಟ್ ಹಾಕ್ಕೊಳ್ಳಿ, ನಿಮ್ಮ ಇಷ್ಟ ಎಷ್ಟು ಬೇಕಾದ್ರೂ ಹಾಕ್ಕೋಬೋದು. ಯಾಕೆ ಸ್ವೀಟು ಹಾಕಿರೋದ್ರಿಂದ ನಾವು ಸಾಲ್ಟು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕಿರೋದು. ಈಗ ನೆಕ್ಸ್ಟು ಈಗ ನೋಡಿ, ಅದೇ 1 ಟೇಬಲ್ ಸ್ಪೂನಷ್ಟು ಲೆಮನ್ ಹಿಂಡ್ಕೊಂಡಿರೋ ಲೆಮನ್ ಜ್ಯೂಸ್ ಹಾಕ್ಕೊಬೋದು. ಇದಾದಮೇಲೆ ಸೋಡಾ ಹಾಕ್ಕೊಬೇಕು. ಈಗ ನೋಡಿ, ಸೋಡಾ ಹಾಕ್ಕೊಬೇಕು. ನೋಡಿ, ಹಿಂಗಾಗುತ್ತೆ. ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇನ್ನೂ ಬೇಕಿದ್ರೂ ಹಾಕ್ಕೊಬೋದು ನೀವು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಾಡಿಕೊಂಡ್ರೆ ನೀಟಾಗಿ ಒಳಗಿರೋ ಸಾಲ್ಟು ಮತ್ತು ಶುಗರು ನೀಟಾಗಿ ಮೆಲ್ಟ್ ಆಗುತ್ತೆ. ಪೌಡರ್ ಶುಗರ್ ಹಾಕ್ಕೊಂಡ್ರೆ ಅದು ಇಮಿಡಿಯೇಟ್ ಮಿಕ್ಸ್ ಆಗುತ್ತೆ. ಈಗ ಐಸ್ ಕ್ಯೂಬ್ಸ್ ಹಾಕ್ಕೊಬೇಕು. ನೋಡಿ, ಆದಷ್ಟು ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ಅಷ್ಟೇ. ನೋಡಿ, ನಮ್ಮ ವರ್ಜಿನ್ ಮೊಜಿಟೊ ಈಗ ರೆಡಿ ಆಗಿದೆ. ನೋಡಿ, ಕೊನೆ ರಿಸಲ್ಟ್ಸ್ ಹಿಂಗೆ ಬರುತ್ತೆ. ಟೇಸ್ಟ್ ಮಾಡೋದ್ರೂ ತುಂಬ ಚೆನ್ನಾಗಿರುತ್ತೆ. ನೀವು ಪೆಪ್ಪರ್ ಬೇಕಾದರೂ ಹಾಕ್ಕೊಬೋದು. ನಾವು ಹಾಕಿದ್ದೀವಿ, ಟೇಸ್ಟ್ ಚೆನ್ನಾಗಿರುತ್ತೆ ಪೆಪ್ಪರ್ ಹಾಕಿದ್ರೆ. ಇದು ಅನ್ಹೆಲ್ದಿ ಏನಲ್ಲ ಅನ್ಕೊಬೇಡಿ ಹಂಗೆ, ಇದು ಹೆಲ್ದಿ ಮೊಜಿಟೊ, ಯಾಕಂದರೆ ಹೋಮ್ ಮೇಡ್ ಅಲ್ವಾ ಇದು, ಹೆಲ್ದಿ ಇದು. ಥ್ಯಾಂಕ್ ಯು.